ಆದಿ ಕಾಲದಲ್ಲಿ, ಭೂಮಿದೇವಿ ಮೌನವಾಗಿದ್ದ ಕಾಲದಲ್ಲಿ, ಗೋವುಗಳ ಉಸಿರಲ್ಲಿ ಧರ್ಮ ನೆಲೆಸಿದ್ದ ಕಾಲದಲ್ಲಿ, ಉತ್ತರ ದಿಕ್ಕಿನಿಂದ ಇಬ್ಬರು ವೀರರು ನಡೆದು ಬಂದರು. ಅವರು ಹಿರಿಯೋಬಳಯ್ಯ, ಮತ್ತೊಬ್ಬರು ಪೆನ್ನೋಬಳಯ್ಯ. ತಾಳವಟ್ಟಿ ಕಟ್ಟೆಮನೆಗೆ ಸೇರಿದ ಸೋಮನೊರಗೊಲ್ಲರ ಪಂಗಡದವರು. ಕಾಡು, ಬೆಟ್ಟ, ಗುಡ್ಡ, ನದಿ, ಹೊಳೆ ದಾಟಿ ಚೇಳೂರು ಪ್ರಾಂತ್ಯಕ್ಕೆ ಬಂದು ಗೋವಿನ ಹೆಜ್ಜೆಗೆ ಹಟ್ಟಿ ಕಟ್ಟಿದರು. ಚೇಳೂರು ಗೌಡನ ಆಶ್ರಯ ದೊರಕಿತು. ಗೋವುಗಳು ಹೆಚ್ಚಿದವು, ಹಾಲು ಹರಿಯಿತು, ನೆಲ ಧನ್ಯವಾಯಿತು. ಚೇಳೂರು ಕೆರೆಯಿಂದ ಓಬಳ ನರಸಿಂಹ ಆಚಾರ ದಣಿವವಾಗಿ ಇಳಿದು ಬಂದ. ಅಂದೇ ಆ ನೆಲಕ್ಕೆ ದೈವದ ದೃಷ್ಟಿ ಬಿದ್ದಿತು. ಕಾಲ ಸಾಗಿತು. ಶಿವನಕಲ್ಲು ಬಾರೆಯ ಕಾರೇನಹಳ್ಳಿಯಲ್ಲಿ ಹಟ್ಟಿ ನೆಲೆಸಿತು. ಅಲ್ಲಿಯೇ ಹಿರಿಯೋಬಳಯ್ಯನ ವಂಶಕ್ಕೆ ಸೇರಿದ ಹೊನ್ನಾಂಚಿಕೇಗೌಡ ಅಳ್ಳೆವ್ವ ದಂಪತಿಗಳಿಗೆ ಒಂದು ಅಪೂರ್ವ ಸಂಕೇತವುಂಟಾಯಿತು. ಮಗು ಹುಟ್ಟುವ ರಾತ್ರಿಯಲ್ಲಿ ಹಟ್ಟಿ ದೀಪ ಆರಲಿಲ್ಲ, ಗೋವುಗಳು ಅಳಲಿಲ್ಲ, ಕಾಡಿನ ಮೃಗಗಳು ಮೌನವಿಟ್ಟವು. ಜನರು ಹೇಳಿದರು, ಇವನು ಸಾಮಾನ್ಯ ಮಗುವಲ್ಲ, ದೈವಾಂಶ ಹೊತ್ತು ಬಂದವನು. ಅವನ ಹೆಸರು ಈರಚಿಕ್ಕಣ್ಣ. ಈರಚಿಕ್ಕಣ್ಣ ಬೆಳೆದಂತೆ ಅವನೊಂದಿಗೆ ಧರ್ಮವೂ ಬೆಳೆದಿತು. ಗೋವುಗಳ ಮಾತು ಅವನಿಗೆ ಕೇಳಿಸುತ್ತಿತ್ತು. ಕರು ಅತ್ತರೆ ಅವನ ಹೃದಯ ಕಂಪಿಸುತ್ತಿತ್ತು. ಅವನು ಗೋವುಗಳ ರಕ್ಷಕ, ಅವನು ಹಟ್ಟಿಯ ಉಸಿರು, ಅವನು ಕಾಡುಗೊಲ್ಲರ ಧರ್ಮದ ಪ್ರತೀಕ. ಯುವಕನಾದಾಗ 7-14 ಗೂಡು ದನಗಳನ್ನು ಒಬ್ಬನೇ ನಿಭಾಯಿಸಿದ. ಕಾರೇನಹಳ್ಳಿ ಹಟ್ಟಿಯಿಂದ ಎಳ್ಹೊಲದ ಬಾರೆಯವರೆಗೆ ಅವನ ಪಾದಚಿಹ್ನೆ ಧರ್ಮದ ಗುರುತು. ಒಂದು ದಿನ ಮಾರುನೊರಗೊಲ್ಲರ ಆವಿನ ಮುದ್ದಣ್ಣ ತಬ್ಬಲಿಯಾದ ಒಂದು ಕರುವನ್ನು ತಂದ. ಈರಚಿಕ್ಕಣ್ಣ ಹೇಳಿದ, ನನಗೆ ಬೇಡ, ನಾನು ಸಾಕುವುದಕ್ಕೆ ಇದು ದೈವದ ಕೆಲಸ. ಆದರೆ ಮುದ್ದಣ್ಣ ಕರೇಕಲ್ಲಳದಿಂದ ನೀರು ತಂದು ಹಾಲಿನ ಜೊತೆ ಬೆರೆಸಿ ಹಾಲು ಭಾಷೆ ನೀರು ಭಾಷೆ ಮಾಡಿದ. ಆ ಕ್ಷಣದಲ್ಲಿ ಭೂಮಿ ಸಾಕ್ಷಿಯಾದಳು, ಗೋವು ಸಾಕ್ಷಿಯಾದವು, ದೈವ ಸಾಕ್ಷಿಯಾದ. ಕರು ಬೆಳೆದಿತು, ಹೋರಿಯಾಯಿತು. ಕಾಲಾಂತರದಲ್ಲಿ ಧರ್ಮದ ಬಲ ಅದರ ದೇಹದಲ್ಲಿ ಹುಟ್ಟಿತು. ಅದನ್ನು ಕಂಡು ಕುರಿ ಮುದ್ದಣ್ಣನ ಮನದಲ್ಲಿ ಅಧರ್ಮ ಹುಟ್ಟಿತು. ಹೋರಿಕೊಡು ಎಂದ. ಈರಚಿಕ್ಕಣ್ಣ ಉತ್ತರಿಸಿದ, ಭಾಷೆ ಮಾಡಿದ ದೈವದ ಹೋರಿಯಿದು, ಧರ್ಮ ಮೀರಿ ಕೊಡುವುದಿಲ್ಲ. ಅಧರ್ಮಕ್ಕೆ ಆ ಮಾತೋ ಸಹಿಸಲಿಲ್ಲ. ಮುಂದೆ ರಾತ್ರಿ ಇಳಿಯಿತು, ಮೋಸ ನೆಲೆಸಿತು. ದೊಡ್ಡ ಹೊಳವನಹಳ್ಳಿ ಬ್ಯಾಡರೊಂದಿಗೆ ಅಧರ್ಮ ಸಂಚು ರೂಪಿಸಿತು. ಎಳ್ಹೊಲದ ಬಾರೆಯಲ್ಲಿ ಈರಚಿಕ್ಕಣ್ಣನಿಗೂ ಅವನ ಅಳಿಯ ಬೊರಣ್ಣನಿಗೂ ವೀರಮರಣವಾಯಿತು. ಆ ಕ್ಷಣದಲ್ಲಿ ಗೋವುಗಳು ಅಳಿದವು, ಗಾಳಿ ನಿಂತಿತು, ನೆಲ ನಡುಗಿತು. ದೇಹ ಬಿದ್ದರೂ ಆತ್ಮ ಏಳಿತು. ಎಳ್ಹೊಲದ ಬಾರೆಯಲ್ಲಿ ಪವಳಿ ನಿಂತಿತು. ಅದು ಕಲ್ಲಲ್ಲ, ಅದು ಧರ್ಮದ ಆಸನ. ಅಂದಿನಿಂದ 12 ಹಟ್ಟಿಯ ಗೊಲ್ಲರು ದೀಪಾವಳಿಗೆ 1 ವಾರ ಮುಂಚೆ ಈರಗಾರನನ್ನು ನೆನಪಿಸುತ್ತಾರೆ. ತ್ರಿಪದಿ ಹಾಡುತ್ತಾರೆ, ದೀಪ ಹಚ್ಚುತ್ತಾರೆ, ಗೋವಿಗೆ ಮೊದಲ ಹಾಲು ಅರ್ಪಿಸುತ್ತಾರೆ. ಜನರು ಹೇಳುತ್ತಾರೆ, ಈರಚಿಕ್ಕಣ್ಣ ಸತ್ತಿಲ್ಲ, ಅವನು ದೈವವಾಗಿ ಏರಿದ್ದಾನೆ. ಇಂದಿಗೂ ಕಾಡಿನ ದಾರಿಯಲ್ಲಿ ಗೋವು ತಪ್ಪಿದರೆ ಈರಗಾರ ನೆನಪಾಗುತ್ತಾನೆ. ಅವನು ವೀರ, ಅವನು ದೇವತಾ ಮನುಷ್ಯ, ಅವನು ಕಾಡುಗೊಲ್ಲರ ಅಸ್ಮಿತೆ.